Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ ಏನು ನಡೀತಾ ಇದೆಯಲ್ಲ, ಇದಕ್ಕೊಂದು ಸ್ಫೋಟಕ ತಿರುವು ಈ ಕ್ಷಣಕ್ಕೆ ಸಿಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಸಂತ್ರಸ್ತೆ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಸ್ಟೇಟ್ಮೆಂಟ್, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ವಿಡಿಯೋ. ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಬಂದಿದ್ದೀನಿ, ನನ್ನನ್ನು ಯಾರು ಕಿಡ್ನಾಪ್ ಮಾಡಿರಲಿಲ್ಲ. ರೇವಣ್ಣ ಅವರ ಕುಟುಂಬದಿಂದ ನನಗೆ ಯಾವ ತೊಂದರೆ ಕೂಡ ಆಗಿಲ್ಲ. ಭವಾನಿ ಅಕ್ಕ, ರೇವಣ್ಣ, ಪ್ರಜ್ವಲ್ನಿಂದ ನಮ್ಗೆ ಯಾವುದೂ ತೊಂದರೆ ಆಗಿಲ್ಲ. ನನ್ನ ಮಗ ಗೊತ್ತಿಲ್ಲದೆ ಗಾಬರಿಯಿಂದ ಹಿಂಗ್ ಮಾಡ್ಬಿಟ್ಟಿದ್ದಾನೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಮಗ, ಆತನ ವಿಚಾರ ಹೇಳ್ತಾ ಇರೋದು. 4 ದಿನ ಕಾಲ ಕಳೆದು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆನಂತರ ಹೋಗೋಣ ಅಂತೇಳಿ ನಾನೇ ಬಂದಿದ್ದೆ. ಟಿವಿ ನೋಡಿದಾಗ ನಂಗೆ ಗೊತ್ತಾಯ್ತು ಈ ರೀತಿ ಎಲ್ಲ ಮಾಡಿದ್ದಾರೆ ಅನ್ನೋದು. ನಾಪತ್ತೆಯಾಗಿದ್ದಂತ ಕಿಡ್ನಾಪ್ ಸಂತ್ರಸ್ತೆಯ ವಿಡಿಯೋ ಹೀಗೆ ವೈರಲ್ ಆಗಿದೆ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ಹೀಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಚಾರ ಅಂತ ಅಂದ್ರೆ ಈಕೆ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಮೊದಲ ವಿಡಿಯೋ ಅಂತ ಕಾಣಿಸುತ್ತೆ ತೋಟದಲ್ಲಿದ್ದಂತ ಸಂದರ್ಭದಲ್ಲಿ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ತೀವಿ, ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆಯಲ್ಲಿ ಏನೇ ಇರಲಿ, ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನಲ್ಲಿ, ರೇವಣ್ಣ ಆಗಲಿ, ಪ್ರಜ್ವಣ್ಣ ಆಗಲಿ, ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣೆ ಆಗಲಿ, ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಟ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವ ಏನೇ ಯಾರೇನೇ ಅಂತ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ. ಅವರಿಂದ ಏನು ನಮ್ಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಾವ ಸಂಬಂಧನೇ ಇಲ್ಲ. ಇದು ಮಾಡ್ಕೊಳ್ಳಿ, 4 ದಿವಸ ಹೋಗಿದೆ, ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಅದ್ರ ಈ ಥರದ ನಾವು ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಅಂದ್ರೆ ಇಲ್ಲಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದೇ ಈ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ. ಲೈಂಗಿಕ ದೌರ್ಜನ್ಯನೋ ಮತ್ತೊಂದು ಅಲ್ಲ, ಅಲ್ಲಿ ಕಿಡ್ನಾಪ್ ಕೇಸ್, ಅವರ ಅರೆಸ್ಟ್ಗೆ ಬಹಳ ಪ್ರಮುಖವಾದಂತ ಈ ಪ್ರಕರಣ ಆಗಿತ್ತು. ಬಟ್ ಈಗ ನೋಡಿದ್ರೆ ಈ ಲೇಡಿ ಇದು ನನ್ನ ಕಿಡ್ನಾಪೇ ಅಲ್ಲ, ನಾನು ಸ್ವಯಂಕೃತವಾಗಿ ಬಂದಿದ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದ್ರೆ ಒಂದ್ ಕಡೆ ನ್ಯಾಯಾಧೀಶರ ಮುಂದೆ ಆಲ್ರೆಡಿ ಈಕೆ ಸ್ಟೇಟ್ಮೆಂಟ್ ಮಾಡ ಆಗಿದೆ ಅಂತ ಕಾಣಿಸುತ್ತಲ್ವಾ ಮಂಜುನಾಥ್? ಇದು ಹಿಂದೆ ಕೊಟ್ಟಿದ್ದಂತ ವಿಡಿಯೋ ಅಥವಾ ಹಿಂದೆ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಈಗ ವೈರಲ್ ಆಗ್ತಾ ಇರುವಂತದ್ದು ಏನ್ ಕತೆ ಮಂಜುನಾಥ್?
ಹೌದು ಮಾಲ್ತೇಶ್, ಏನು ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತದೆ, ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಈಗ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿರ್ತಕ್ಕಂಥದ್ದು ಏನು KR ನಗರ ಅಂದರೆ ಮೈಸೂರು ಜಿಲ್ಲೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣ. ಆ ಕಿಡ್ನಾಪ್ ಪ್ರಕರಣದ ಸಂತ್ರಸ್ತ ಮಹಿಳೆಯ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತದೆ. ಒಟ್ಟು 2 ನಿಮಿಷ 32 ಸೆಕೆಂಡ್ ಈ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಪದೇ ಪದೇ ಹೇಳ್ತಾರೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ. ರೇವಣ್ಣ ಅವರಾಗಲಿ, ಭವಾನಿ ಅಕ್ಕ ಅವರಾಗಲಿ, ಪ್ರಜ್ವಲಣ್ಣ ಅವರಾಗಲಿ, ಯಾರಿಂದನೂ ಕೂಡ ನನಗೆ ಏನೂ ತೊಂದರೆ ಆಗಿಲ್ಲ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ನನಗೆ ಎಲ್ಲ ಒಂದು ಕಡೆ ಬೇಜಾರಾಯಿತು. 4 ದಿನ ಹೊರಗಡೆ ಹೋಗಿ ಬರಬೇಕು ಅಂತೇಳಿ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೆ. ಅಲ್ಲಿ ನೋಡ್ತಾ ಇರುವಾಗ ನನಗೆ ಗೊತ್ತಾಯಿತು ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅಂದರೆ ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಯಾಕೆ ಹೀಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಯಾರಿಂದನೂ ತೊಂದರೆ ಆಗಿಲ್ಲ. ನನ್ನ ಮಗ ಅವ್ರಿಗೆ ಗೊತ್ತಿಲ್ಲದೇ ಮಾಹಿತಿ ಇಲ್ಲದೆ ಒಂದು ಕಂಪ್ಲೇಂಟ್ ಕೊಟ್ಟರು, ಅಂದರೆ ದೂರು ಕೊಟ್ಟಿರ್ಬೋದು. ಅದಕ್ಕೆ ನನಗೆ ಯಾರಿಂದನೂ ಕೂಡ ತೊಂದರೆ ಆಗಿಲ್ಲ. ನಾನೇ ಬಂದಿದ್ದೀನಿ, ನಾನೇ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಬಹುತೇಕ ಈ ಒಂದು ವಿಡಿಯೋನ ನಾವು ಗಮನಿಸಿದ್ರೆ ಮಾಲ್ತೇಶ್, ಈ ಒಂದು ವಿಡಿಯೋ ಈ ಒಂದು ಏನು ಆಕೆಯನ್ನು ರೆಸ್ಕ್ಯೂ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡೋಗಿ ನ್ಯಾಯಾಧೀಶ ಮುಂದೆ 164 ಹೇಳಿಕೆಯನ್ನು ಕೊಡಿಸಿದ್ದಾರೆ. ಅದಕ್ಕಿಂತ ಮೊದಲ ವಿಡಿಯೋ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ವಾಪಸ್ ಬರ್ತೇನೆ, ಯಾರೂ ಗಾಬರಿ ಆಗಬೇಡಿ, ಮನೆ ಹತ್ರಕ್ಕೆ ಯಾರು ಹೋಗಬೇಡಿ, ಪೊಲೀಸ್ ಹೋದರೆ ಮನೇಲಿರ್ತಕ್ಕಂಥವ್ರು ಗಾಬರಿ ಆಗ್ತಾರೆ, ಸುಮ್ಮನೆ ತೊಂದರೆ ಆಗುತ್ತೆ, ನನಗೇನಾದ್ರು ತೊಂದರೆ ಆದರೆ, ನನ್ನ ಗಂಡಿಗೆ ಏನಾದ್ರು ತೊಂದರೆ ಆದರೆ ನೀವೇ ಜವಾಬ್ದಾರ ಆಗ್ತೀರಿ, ಯಾರು ಅಲ್ಲಿ ಹೋಗಬೇಡಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ ಆಕೆ. ಸೊ ಹಾಗಾಗಿ ಇದನ್ನು ಮೇಲ್ನೋಟಿಗೆ ಗಮನಿಸಿದಾಗ ಈ ಎಲ್ಲ ಅಂದರೆ ಯಾವಾಗ ಮಹಿಳೆಯನ್ನು ರೆಸ್ಕ್ಯೂ ಮಾಡಲಾಯಿತು, ನಂತರ ಹೇಳಿಕೆ ದಾಖಲು ಮಾಡಲಾಯಿತು, ಇದೆಲ್ಲದಕ್ಕಿಂತ ಮುಂಚಿನ ವಿಡಿಯೋ ಅಂತೇಳಿ ಗೊತ್ತಾಗ್ತದೆ. ಆದರೆ ಇದನ್ನು SIT ಇದನ್ನು ಕೂಡ ತನಿಖೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ, ಈ ವಿಡಿಯೋ ಎಲ್ಲಿ ಮಾಡಿರ್ತಕ್ಕಂಥದ್ದು, ಯಾರದನ್ನು ವಿಡಿಯೋ ಮಾಡಿದ್ರು, ಅದರಲ್ಲಿ ಏನಾದ್ರು ಒತ್ತಡ ಇತ್ತಾ ಅಥವಾ ಆಕೆ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ತನಿಖೆ ಭಾಗವಾಗಿ ಬರ್ಬೋದಾಗುತ್ತೆ. ಆದರೆ ಸದ್ಯಕ್ಕಂತೂ ಈ ಹಂತದಲ್ಲಿ ಆ ಒಂದು ಸಂತ್ರಸ್ತ ಮಹಿಳೆಯ ಈ ಒಂದು ಹೇಳಿಕೆಯ ವಿಡಿಯೋ ಸಾಕಷ್ಟು ಒಂದು ಚರ್ಚೆಗೆ ಕೂಡ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ. ರೇವಣ್ಣ ಅವರಾಗಲಿ, ಭವಾನಿ ಅಕ್ಕ ಅವರಾಗಲಿ ಅಥವಾ ಪ್ರಜ್ವಲಣ್ಣ ಆಗಲಿ ನನಗೇನು ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಕೊಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮಾಲ್ತೇಶ್. ಥ್ಯಾಂಕ್ ಯು ಮಂಜುನಾಥ್. ಇದೆಲ್ಲದರ ನಡುವೆನೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತ ಕೂಡ ಆಗಿರುವಂತಹ ನವೀನ್ ಗೌಡ ಎಂಬಾತನ ಫೇಸ್ಬುಕ್ನ ಒಂದು ಪೋಸ್ಟ್ ಇವತ್ತು ಬಹಳ ಸುದ್ದಿ ಮಾಡ್ತಾ ಇದೆ. ಅಂತ ಅಂದ್ರೆ, ನನಗೆ ಪೆನ್ಡ್ರೈವ್ ಸಿಕ್ಕಂತ ಸಂದರ್ಭದಲ್ಲಿ ನಾನು ರಸ್ತೆಯಲ್ಲಿ ಸಿಕ್ಕಿದಂತ ಪೆನ್ಡ್ರೈವ್ನ ಶಾಸಕ ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಅಂದ್ರೆ JDSನ ಶಾಸಕರ ಅರಕಲಗೂಡು ಶಾಸಕರು ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಅವರೇ ಬಹುಶಃ ಈ ವಿಡಿಯೋನ ವೈರಲ್ ಮಾಡಿರ್ಬೋದು, ಇದರ ಹಿಂದಿನ ಮಹಾನಾಯಕ ಅವರೇ ಇರ್ಬೋದು ಅನ್ನುವಂಥ ಒಂದು ಗುಮಾನಿಯನ್ನ ವ್ಯಕ್ತಪಡಿಸಿ ಆತ ಒಂದು ಪೋಸ್ಟ್ ಅನ್ನ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದೀವಿ. ಅಂತ ಅಂದ್ರೆ, ಎ ಮಂಜು ಹೇಳಿ ಕೇಳಿ ದೇವೇಗೌಡರ ಕುಟುಂಬದ ಅಂದ್ರೆ ರಾಜಕೀಯ ವೈರತ್ವವನ್ನ ಹಿಂದೆಯಿಂದ ಹೊಂದಿದ್ದಂಥವ್ರು. ಈಗ ಬದಲಾದಂಥ ಸನ್ನಿವೇಶದಲ್ಲಿ ಅವರಿಗೆ JDS ಟಿಕೆಟ್ ಅನ್ನೇ ಕೊಟ್ಟು ಅರಕಲಗೂಡಿನಿಂದ ಅವರನ್ನ ಕಂಟೆಸ್ಟ್ ಮಾಡಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿತ್ತು, ಗೆದ್ದಿದ್ದಾರೆ. ಹೌದು, ಈಗ ಅವ್ರ ಕಡೆಗೆ ಬೊಟ್ಟು ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ವಿಡಿಯೋಗಳನ್ನು ವೈರಲ್ ಮಾಡಿರೋದು ಅವ್ರು ಇರ್ಬೋದು ಅನ್ನುವಂಥದ್ದು ವಿಚಾರ. ಇಲ್ಲಿ ಸಂಗತಿ ಅಂತ ಅಂದ್ರೆ, ಇದು ನನಗೆಲ್ಲೋ ರಸ್ತೆಯಲ್ಲಿ ಸಿಕ್ಕಿದ ಪೆನ್ ಡ್ರೈವ್ನ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಅನ್ನುವಂಥನ್ನೆಲ್ಲ ಆತ ಪೋಸ್ಟ್ ಮಾಡಿದ್ದಾನೆ. ಹಾಗಾಗಿ ಈ ರಸ್ತೆಯಲ್ಲಿ ಬೀಳೋ ಸಂದರ್ಭದಲ್ಲಿ ಅದು ಊರು ತುಂಬಾ ಹಬ್ಬ ಆಗಿ ಹೋಗಿತ್ತು ಆ ಥರದ ಕೆಲವು ವಿಡಿಯೋಗಳು. ಹೀಗಾಗಿ ಇದೇನೋ ಹೊಸದಾಗಿ ನಾನು ಹೋಗಿ ಕೊಟ್ಟು ಆತ ವೈರಲ್ ಮಾಡ್ದ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಅಲ್ಲ, ಅದೇನಾರು ಬರಲಿ ರೀ, ಅವನ್ನ ಮೊದಲನೇದಾಗಿ ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ, ನನಗೆ ಕೊಟ್ಟಿಲ್ಲ ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಹಂಚಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ. SIT ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ, ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಕ್ಯಾಂಡಿಂಗ್ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವ್ರು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು? ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ, ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ದ್ವೇಷದ ರಾಜಕಾರಣ ನಡೀತಾ ಇದೆ, ಅದು ಆಗಬಾರ್ದು. ಅಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಅವ್ನು ಹೇಳೋವನ ಅಂದಮೇಲೆ ಪೆನ್ ಡ್ರೈವ್ನೇ ಕೊಟ್ಟಿದ್ದೀನಿ ಅಂದಮೇಲೆ ಪೆನ್ ಡ್ರೈವ್ ಅಂತ ಅವನ ಹತ್ರ ಇತ್ತು ಅನ್ನೋದು ಆಯ್ತಲ್ಲ. ಅಲ್ಲ, ಅದೇನಾರು ಬರಲಿ ರೀ, ಅವನ್ನ ಮೊದಲೇ ಹೀಗೆ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಒಂದಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ಈ ಪ್ರಕರಣ ಪಡಿತಾ ಇರೋದನ್ನ ನೋಡ್ತಾ ಇದ್ದೀವಿ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತ ಅಂದ್ರೆ, ಈ ವಿಡಿಯೋವನ್ನ ವೈರಲ್ ಮಾಡಿದಂಥವ್ರು ಯಾರು, ಕಂಡಲ್ಲಿ ಪೆನ್ ಡ್ರೈವ್ ಅನ್ನ ಎಸ್ತಂತವ್ರು ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರನ್ನ ಈಗ SIT ವಶಕ್ಕೆ ಪಡೆದಿದೆ. ಅವ್ರ ಮನೆಯಲ್ಲಿ ಸ್ಥಳ ಮಹಜರ್ ಮಾಡುವಂತ ಪ್ರಕ್ರಿಯೆಯೂ ಕೂಡ ಪೂರ್ಣಗೊಂಡಿದೆ. ಇದೆಲ್ಲದರ ನಡುವೆನೆ ಪ್ರಜ್ವಲ್ ಅವರನ್ನ ದೇಶಕ್ಕೆ ತರುವಂತಹ ಪ್ರಯತ್ನವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ. ಆದ್ರೆ ಬಹಳ ಯಶಸ್ಸು ಇಲ್ಲಿ SIT ಟೀಮಿಗೆ ಸಿಕ್ಕಂಗೆ ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಪ್ರಜ್ವಲ್ ಭಾರತಕ್ಕೆ ಯಾವಾಗ ಬರಬಹುದು, ಅವರನ್ನು ಕರೆ ತರುವಂತ ನಿಟ್ಟಿನ ಪ್ರಯತ್ನಗಳು ಎಲ್ಲಿ ತನಕ ಬರ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ.
ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಐಡೆಂಟಿಫೈ ಆಗ್ತಾರೆ ಅವರಿಗೆ ತಿಳಿಸ್ತಾರೆ. ಕಂಪ್ಲೇಂಟ್ದಾರರು ಇದ್ದಾರೆ, ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಆಗ್ತಾ ಇರೋದು. ಸಿಬಿಐ ಕೊಟ್ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಇಂಚಿಂಚ ಜಾಲಾಡ್ತಿದ್ದಾರೆ ರಣಬೇಟೆಯ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕೇಸರಿಯಿಂದ ಮನೋಲ್ಲಾಸ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಡ್ತಿದ್ದಾರೆ. ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವ ಸಿಗ್ತಿದೆ. ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದ್ದ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಹಾಸನದಲ್ಲೇ ಟ್ವಿಸ್ಟ್ ಸಿಕ್ಕಿದೆ. ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರೇ ಲಾಕ್ ಆಗಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್. ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಬ್ಬರ ಬಂಧನ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂಚಿಂಚ ಜಾಲಾಡ್ತಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನೇ ಬಂಧಿಸಲಾಗಿದೆ. ಆರೋಪಿಗಳಾದ ಚೇತನ್, ಲಿಖಿತ್ ಪ್ರೀತಂ ಗೌಡ ಜೊತೆ ಗುರುತಿಸಿಕೊಂಡಿದ್ದಾರೆ. ಅತ್ಯಾಪ್ತರು ಕೂಡ ಆಗಿದ್ದಾರೆ. ಲಿಖಿತ್ ಗೌಡ ಆಪ್ತನಾಗಿದ್ರೆ ಚೇತನ್ ಕಚೇರಿ ಸಿಬ್ಬಂದಿ ಆಗಿದ್ದಾನೆ. ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಇಬ್ಬರು ಗುರುತಿಸಿಕೊಂಡಿದ್ರು. ಪೆನ್ ಡ್ರೈವ್ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಬಂಧನ ಮಾಡಲಾಗಿದ್ದು ಇಬ್ಬರ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಹಾಸನ ನಗರದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇಬ್ಬರ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಆರೋಪಿಗಳಿಬ್ಬರ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಲಾಯಿತು. ಆರೋಪಿ ಚೇತನ್ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಹಾಸನದ ಯಲಗುಂದ ಗ್ರಾಮದಲ್ಲಿನ ಮನೆಯಲ್ಲಿ ಇಂಚಿಂಚು ಜಾಲಾಡಿದ್ರು. ಅಷ್ಟೇ ಅಲ್ಲ, ಮತ್ತೋರ್ವ ಆರೋಪಿ ಲಿಖಿತ್ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಲಿಖಿತ್ ನಿವಾಸದಲ್ಲಿ ಪರಿಶೀಲನೆ ನಡೆಸಲಾಯಿತು. ಇವತ್ತು ಬರಬಹುದು, ನಾಳೆ ಬರಬಹುದು. ವಿಚಾರಣೆಗೆ ಹಾಜರಾಗಲು 7 ದಿನ ಟೈಮ್ ಕೇಳಿದ್ರಿಂದ ಪ್ರಜ್ವಲ್ ಯಾವುದೇ ಕ್ಷಣದಲ್ಲಿ ಬರಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಠಿಕಾಣಿ ಹೂಡಿದ್ರು. ಬೆಂಗಳೂರಿನಿಂದ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ಮೇ 15ಕ್ಕೆ ಜರ್ಮನಿಯಿಂದ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರು. ಮೇ 3ಕ್ಕೆ ಬುಕ್ ಆಗಿದ್ದ ಟಿಕೆಟ್ ಅನ್ನ ಮೇ 15ಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡಿದ್ರು. ಆದ್ರೀಗ ರಿಟರ್ನ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿರೋ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಅಂದಹಾಗೆ ನಾಳೆ ಅಪ್ಪ HD ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ, ಜಾಮೀನು ಸಿಗುತ್ತಾ ಅನ್ನೋದನ್ನ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗೋ ಸಾಧ್ಯತೆ ಇದೆ. ಪ್ರಜ್ವಲ್ ಟಿಕೆಟ್ ಕ್ಯಾನ್ಸಲ್ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸರ ತಂಡ ವಿದೇಶಕ್ಕೆ ಹೋಗಲು ಅವಕಾಶವಿಲ್ಲ. ನಾವು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ. ಇಂಟರ್ಪೋಲ್ನವರೇ ಮಾಹಿತಿ ನೀಡ್ತಾರೆ ಎಂದಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಇನ್ನು ಎಸ್ಐಟಿ ತನಿಖೆಯ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ. ಪ್ರಕರಣವನ್ನ CBI ತನಿಖೆಗೆ ಕೊಡಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ನೈತಿಕತೆ ಇದೆಯಾ ಅಂತ ಕಿಡಿಕಾರಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಬರ್ತಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇರೋದು CBI ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ನಾವು ಎಷ್ಟು ಸಾರಿ ಕೇಳಿದ್ದೀವಿ CBI ಕೊಡಿ ಅಂತ, ಒಂದಾರು ಕೊಟ್ಟಿದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? CBI ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ CBI ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, CBI ಕೊಡೋ ಅಂತ ಕೇಸ್ಗಳು ಕೊಡೋಣ.
ಇಷ್ಟೇ ಅಲ್ಲ, ಪ್ರಕರಣದ ಹಾದಿ ತಪ್ಪಿದೆ, ಸಿಬಿಐ ತನಿಖೆ ಆಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ರು. ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂದ್ರು. ಇಲ್ಲಿ ಸಿಬಿಐ ತನಿಖೆ ಆಗಬೇಕು. ಸಿಬಿಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರು ಇದ್ದಾರೋ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು ಸಿಬಿಐ ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ BJPಯ ಸ್ಪಷ್ಟ ನಿಲುವು. JDS ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮಗ ವಿದೇಶದಲ್ಲಿದ್ರೆ ಅಪ್ಪ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. 4 ದಿನದಿಂದ ಕತ್ತಲೆ ಕೋಣೆಯಲ್ಲಿ ದಿನ ಕಳೀತಿರೋ HD ರೇವಣ್ಣಗೆ ಸರ್ಕಾರಿ ರಜೆ ಇರೋ ಕಾರಣ ಯಾರನ್ನ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಜೈಲಿನ ಮೆನುವಿನಂತೆ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿ ವೆಜ್ ಪಲಾವ್ ಸೇವಿಸಿದ್ದಾರೆ. ಜೈಲಿನ ಬ್ಯಾರಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿ ರಿಲ್ಯಾಕ್ಸ್ ಆಗಿದ್ದಾರೆ. ನಾಳೆ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ DK ಕೈವಾಡ ಇದೆ ಅಂತಿರೋ ದಳಪತಿಗಳು ಮಂಡ್ಯದಲ್ಲೇ ಸಿಡಿದೆದ್ದಿದ್ರು. ಮದ್ದೂರು ಪಟ್ಟಣದ IB ವೃತ್ತದಲ್ಲಿ DC ತಮ್ಮಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. JDS ಪ್ರತಿಭಟನೆಗೆ BJP ನಾಯಕರು ಸಾಥ್ ನೀಡಿದ್ರು. DKಶಿ ಶಿವರಾಮೇಗೌಡ ಬಂಧನಕ್ಕೆ ಆಗ್ರಹಿಸಿದ್ರು. ಒಟ್ಟಾರೆಯಾಗಿ ವಿದೇಶದಲ್ಲಿರೋ ಸಂಸದ ಪ್ರಜ್ವಲ್ ರೇವಣ್ಣ ಸೆರೆಗೆ SIT ಅಧಿಕಾರಿಗಳು ಹರಸಾಹಸ ಪಡೆದಿದ್ದಾರೆ. ಮತ್ತೊಂದೆಡೆ ತನಿಖೆಯ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ಜೋರಾಗಿಯೇ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಈ ಪೆನ್ ಡ್ರೈವ್ ಪ್ರಕರಣ ಇಷ್ಟೆಲ್ಲ ಸದ್ದು ಗದ್ದಲ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿಕೊಂಡು BJP ಕಾಂಗ್ರೆಸ್ ವಿರುದ್ಧವಾಗಿ ಆರೋಪ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಇದನ್ನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಯಾರನ್ನ? ದೇವರಾಜೇಗೌಡನನ್ನ. ಈ ಪೆನ್ ಡ್ರೈವ್ ಪ್ರಕರಣಕ್ಕೂ ಈಗಾಗಿರುವಂಥ ಅರೆಸ್ಟ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಹಾಗಾದ್ರೆ ದೇವರಾಜೇಗೌಡ ಅರೆಸ್ಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ, ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. ಸಾಕ್ಷಿಗಳನ್ನ ನಾಶ ಮಾಡುವಂತ ದೃಷ್ಟಿಯಲ್ಲಿ ಸರ್ಕಾರ SITಯನ್ನ ಉಪಯೋಗ ಮಾಡ್ತಾ ಇದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಇದಕ್ಕೆ ಕಂಪ್ಲೇಂಟ್ದಾರರು ಇದ್ದಾರೆ ಅವ್ರ ಮೇಲೇನೆ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದ್ರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನು ಕೂಡ ಕರಿಬೇಕಾಗ್ತದೆ. ಸಿಎಂ DCMರಿಂದ ಧಮಕಿ, ಬಂಧನದಲ್ಲಿ ಷಡ್ಯಂತ್ರ, ಕೇಸ್ ಕೊಟ್ಟವರ ಮೇಲೆ ಕೇಸ್. ಎಸ್, ಅತ್ಯಾಚಾರ ಕೇಸ್ನಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಜೈಲು ಪಾಲಾಗಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಾಕ್ಷಿ ಸಮೇತ ಆಡಿಯೋ ಬಿಡುಗಡೆ ಮಾಡಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ರು. ಆದ್ರೆ ಇದೀಗ ಇದೇ ದೇವರಾಜೇಗೌಡ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ದು ದೇವರಾಜೇಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ದೂರಿನ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ನಿನ್ನೆ ಹೊಳೆನರಸೀಪುರದ ಜಡ್ಜ್ ನಿವಾಸದಲ್ಲಿ ಪೊಲೀಸರು ಹಾಜರುಪಡಿಸಿದ್ರು. ಮೇ 24ರವರೆಗೂ ನ್ಯಾಯಾಂಗ ಬಂಧನ ಆದೇಶವನ್ನ ಹೊರಡಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ವೇಳೆ ಇನ್ನು 8 ದಿನಗಳಲ್ಲಿ ಜೈಲಿಂದ ಹೊರಗೆ ಬರ್ತೀನಿ, ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಕೇಸ್ಗಳ ಚಕ್ರವ್ಯೂಹದಲ್ಲಿ ವಕೀಲ ದೇವರಾಜೇಗೌಡ ಸಿಲುಕಿಕೊಂಡಿದ್ದಾರೆ. ಹಳೆ ಕೇಸ್ಗಳೇ ಉರುಳಾಗ್ತಿದೆ, ಒಂದೊಂದೇ ಕೇಸ್ಗಳು ದಾಖಲಾಗ್ತಿವೆ. ಅತ್ಯಾಚಾರ, ಜಾತಿ ನಿಂದನೆ ಕೇಸ್ ಬಳಿಕ ಇದೀಗ ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ದೂರು ದಾಖಲಾಗಿದೆ. ಹಾಸನದಲ್ಲಿ ಮಾರ್ಚ್ 14ರಂದು ದೇವರಾಜೇಗೌಡ ವಿರುದ್ಧ DC ದೂರು ನೀಡಿದ್ರು. DC ದೂರು ಆಧರಿಸಿ ಹಾಸನ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದೇ ಪ್ರಕರಣ ಕೈಗೆತ್ತಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಅತ್ಯಾಚಾರ ಕೇಸ್ ಜೊತೆಗೆ ಹಳೆ ಕೇಸ್ಗಳು ಕೂಡ ರಿಓಪನ್ ಆಗ್ತಿದೆ. SIT ಅಧಿಕಾರಿಗಳು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಎಷ್ಟೇ ಅಲ್ಲ, 5ಕ್ಕೂ ಹೆಚ್ಚು ಕೇಸ್ಗಳು ರಿಓಪನ್ ಆಗೋ ಸಾಧ್ಯತೆಯೂ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಬಂಧನ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆಯಾ ಅನ್ನೋ ಅನುಮಾನವೂ ಶುರುವಾಗಿದೆ. ಯಾಕಂದ್ರೆ
ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಹತ್ವದ ದಾಖಲೆ ಬಿಡುಗಡೆ ಮಾಡಿದ್ರು. ಇಷ್ಟೇ ಅಲ್ಲ, ಆಡಿಯೋ ಬಾಂಬ್ ಕೂಡ ಹಾಕಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪ ಕೂಡ ಮಾಡಿದ್ರು. ಇದೇ ಕಾರಣದಿಂದಲೇ ಜೈಲು ಪಾಲಾದ್ರ ಅನ್ನೋ ಗುಮಾನಿಗಳು ಎದ್ದಿದೆ. ಯಾಕಂದ್ರೆ ದೂರಿನಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ. ಬಳಿಕ ಹಳೆ ಕೇಸ್ಗೆ ಮತ್ತೊಂದು ಸೆಕ್ಷನ್ ಸೇರಿಸಿ ಅರೆಸ್ಟ್ ಮಾಡಲಾಗಿದೆಯಂತೆ. ದೂರು ನೀಡಿ ತಿಂಗಳ ಬಳಿಕ ಅತ್ಯಾಚಾರ ಸೆಕ್ಷನ್ ಸೇರಿಸಲಾಗಿದೆ. ಏಪ್ರಿಲ್ 1ರಂದು ದಾಖಲಾಗಿದ್ದ ಮೂಲ ದೂರು ಜಾಮೀನು ಸಿಗುವಂತಹ ಕೇಸ್ ಆಗಿತ್ತು. ದೇವರಾಜೇಗೌಡ ಬಂಧನ, ರಾಜಕೀಯ ನಾಯಕರ ಬಡಿದಾಟ. ಬಿಜೆಪಿ ಮುಖಂಡ ದೇವರಾಜೇಗೌಡ ಬಂಧನದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ. ದೇವರಾಜೇಗೌಡಗೆ ಸಾಕ್ಷಿ ಹೇಳ್ಬೇಡಿ ಅಂತ ಸಿಎಂ ಡಿಸಿಎಂ ಧಮಕಿ ಹಾಕಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಸುಳ್ಳು ಹೇಳೋದೇ ಕೆಲಸ ಅಂತ ಕಿಡಿಕಾರಿದ್ರು. ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ. ಈಗಾಗಲೇ SIT ಅವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳ್ಬೇಡಿ ಅಂತ ಧಮಕಿ ಹಾಕಿರೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಸಾಕ್ಷಿಗಳನ್ನ ನಾಶ ಮಾಡುವಂತ ದೃಷ್ಟಿಯಲ್ಲಿ ಸರ್ಕಾರ SITಯನ್ನ ಉಪಯೋಗ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಬಿಜೆಪಿ ಏನು ಆರೋಪ ಮಾಡ್ತಿದೆ, ಅವ್ರು ಸುಳ್ಳು ಆರೋಪಗಳು ಮಾಡೋದೇ ಅವ್ರ ಕೆಲಸ ಕಸಬು. ಅವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡೋದು ಯಾಕೆ? ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ಅನ್ನೋ ಕೇಸ್ ಮೇಲೆ ಏಪ್ರಿಲ್ 1ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರು. ಎಷ್ಟೇ ಅಲ್ಲ, ದೇವರಾಜೇಗೌಡ ಬಂಧನ ರಾಜಕೀಯ ಷಡ್ಯಂತ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆಯಿಂದ ಹೇಳಿಕೆ ಕೊಡಿ ಅಂತ ಕಿಡಿಕಾರಿದ್ರು. ದೇವರಾಜ್ ವಕೀಲರು, ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನು ಕೂಡ ಕರಿಬೇಕಾಗ್ತದೆ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.